ಪರಮಾತ್ಮ, ನಿನ್ನಲ್ಲಿ ಕೆಲವು ರಾಜ್ಯವಾದ ಮಾತನಾಡಬೇಕಾಗಿ ನನ್ನ ಸಂಗಡ ಬಾಗಣ್ಣ. ಪರಮಾತ್ಮ, ಸಭೆಯಲ್ಲಿ ಅನ್ಯತಾ ನಾನು ನುಡಿದನೆಂದು ನನ್ನನ್ನು ಆಪಾದಿಸಬೇಡ ದೇವ. ನೀನು ಎಷ್ಟಾದರೂ ಕೂಡ ನನ್ನ ಆರಾಧ್ಯ ದೇವ. ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ನೋಲು ಕೃಪೆಯ ತೋ ಸ್ವಾಮಿ ಮರ ನೋಲು ಕೃಪೆಯ ತೋ ಸ್ವಾಮಿ ಪರಮ ಅರಿಯದ ಎಲ್ಲೋ ನೋಡು ಇಳೆಯೋ ಜಲ್ವ ಅರಿಯದ ಎಲ್ಲೋ ಶ್ರೀಲೋಲನೆ ಅತಿ ಪ್ರೇಮದಿನಿ ಕಾಯೆ ಶ್ರೀಲೋಲನೆ ಅತಿ ಪ್ರೇಮದಿನಿ ಕಾಯೆ ಶ್ರೀಲೋಲನೆ ಅತಿ ಮದಿನಿ ಕಾಯ್ದ ಪರಮ ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಣವಾರಿಧಿ ಸೋಮೋ ಶ್ರೀರಮಣೋ ಅಖಿಲ ಗುಣಗಣ ವಾರಿಧಿ ಸೋಮೋ ವಾರಿಜಾಭವದಾತನು ನೀ ಸಮಸ್ತ ಜಗಕಾಧಾರನು ನೀ ಈ ದಾರುಣಿಯೋಳು ಕುಲಹೀನನು ನಾನಿನಗೆ ಸರಿ ಸಮಾನನೇ ಕೃಷ್ಣ. ಆ ಆ ಆ ಹೊಳ್ಳಲ್ಲಿದ್ದೇಯೇ ಸ್ವಾಮಿ ತರಳನ ಧರಿಸಲು
ತರಳನ ಧರಿಸಲು ನೀ ಬಳಲಿದೆ ಸ್ವಾಮಿ ತರಳನ ಆಧರಿಸಲು ನೀ ಬಳಲಿದೆ ಸ್ವಾಮಿ ತರಳನ ಆಧರಿಸಲು ನೀ ಬಳಲಿದೆ ಸ್ವಾಮಿ ತರಳನ ಆಧರಿಸಲು ಸಮಾಧಾನ ಬಳಲಿದೆ ಸ್ವಾಮಿ ತರಳನ ಧರಿಸಲು ಬಳಲಿದೆ ಸ್ವಾಮಿ ತರಳನ ಧರಿಸಲು ಬಳಲಿದೆ ಸ್ವಾಮಿ ತರಳನ ಧರಿಸಲು ನೀ ಬಳಲಿದೆ ಸ್ವಾಮಿ ತರಳನ ಆಧರಿಸಲು ನೀ ಬಳಲಿದೆ ಸ್ವಾಮಿ ತರಳನ ಆಧರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮ ಕರೆ ಪಾವನಾನ ಪರಮಾತ್ಮ ಕರ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ ಪರಮಾತ್ಮ, ಕುಲಹೀನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವುದೇ ಒಮ್ಮೆ ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಹೇಗಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಕುಲಹೀನಲ್ಲ ಕೇಳಿದ ಪಾದ, ಕುಲಹೀನಲ್ಲ ಕೇಳಿದ ಮಾತರಲ್ಲಿ ಮಾತೆನ್ನವಳು ಪರಪಾಂಡವರ
ಮಾತಿನವಳು ವರ ಪಾಂಡವರ ಜನನೇ ದರೆಯ ಬೆಳಗುವ ರವಿಯ ಕಿರಣದಿ ದರೆಯ ಬೆಳಗುವ ರವಿಯ ಕಿರಣದಿ ಮಹಾ ಮಹಿಮನೆ ದುರದಿ ಕಳವಳವೇ ಆನಂದ ಚಿಂತೆ ತೊರೆ ಕರ್ಣ ಕರ್ಣ ಕಳವಳವೇದಕ್ಕೆ ಮನದ ಚಿಂತೆ ತೊರೆ ಕಮಿತ ಹೊರದು ನೀತಿಯ ಪಡೆವೆ ಅಮಿತವು ಹೊರದು ಕೀರ್ತಿಯ ಪಡೆವೆ ದರದರ ವೇದಿಸಿದ ವೇದಿಕೆಯೊಳು ದರದರ ವೇದಿಸಿದ ಮಹಾ ಮಹಿಮನೆ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ. ಏನು ಹೇಳಿದೆ ಕೃಷ್ಣ? ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ. ಹೌದು. ನಾನು ಆರಾಧಿಸುತ್ತಿರುವ ಸೂರ್ಯದೇವನು ನನ್ನ ಜನಕನೇ. ಸತ್ಯವಾಗಿ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ನಿಜವಾಗಿಯೂ ಬಹಳ ಚೆನ್ನಾಗಿದೆ ನಿನ್ನೆ ವಿನೋದ ಪ್ರಸಂಗ. ಓ, ಇದು ಯುದ್ಧದ ಕಾಲ. ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವಾ? ಕರ್ಣ, ಪರಮಾತ್ಮ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನ ಏರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರ ಸೇವೆಯಲ್ಲಿ ತೊಡಗಿರುವೆಯಲ್ಲ, ಇದು ನ್ಯಾಯವೇನೆಯ? ದೇವಾ ಶೋಧನೆಯೇ ನೀವು ವಿಧಿ ಶಾಪ ಪರಿತಾಪ ಕೀಡ ದೇವಾ ಶೋಧನೆಯೇ ಶಾಪ ಪರಿತಾಪ ಕೀಡ ದೇವಾ ಶೋಧನೆಯೇ ಬಹುದಿನ ಮುಂದೆ ಬಂಧುಗಳಾರೆಂದು ಬಹುದಿನ ಮುಂದೆ ಬಂಧುಗಳಾರೆಂದು ಇಂದು ವದನ ಅಪನಿರುದೆಯಲಿ ಬೆಂದೆ ಇಂದು ವದನ ಅಪನಿರುದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನಯ್ಯ ಬಂದ ವಿಮೋಚನ ಮಾರ್ಗವನಯ್ಯ ದೇವಾ ಶೋಧನೆಯೇ ಶಾಪ
ತೆರವರಿತು ಜೇನು ಮದಾದೆಯ ನಿರ್ದಯವರಿತು ಕೃಷ್ಣ ಜೇನು ಮದಾತೆಯ ನಿರ್ದಯವರಿತು ಜೀವಿಸಲೇ ಬರಿ ಸಗಜರ ಸಮಗೂಡಿ ಜೀವಿಸಲೇ ಬರಿ ಸಗಜರ ಸಮಗೂಡಿ ಜೀವಿಸಲೇ ಬರಿ ಸಗಜರ ಸಮಗೂಡಿ ಜೀವಿತಲ್ಲೇ ಬರೀ ಸಗಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಪಾತಕಿ ಜೀವನ ಸಂಕಟ ದೇವಾ ಶೋಧನೆಯೇ ಶಾಪ ಶಾಪ ವಿಧಿ ಶಾಪ ವಿಧಿ ಪರಮಾತ್ಮ ಕರ್ಣ, ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಕೊಳ್ಳಿಗೆ ಸುತ್ತಿಕೊಂಡಿರುವ ಪಾಶ ಪಾಂಡವರು. ಇವರೀರ್ವರಲ್ಲಿ ಯಾರನ್ನ ಆಶ್ರಯಿಸಲಿ, ಯಾರನ್ನ ತ್ಯಜಿಸಲಿ ದಿಕ್ಕೇ ತೋಚದಂತಾಗಿರುವುದಲ್ಲ ದೇವ. ಪರಮಾತ್ಮ ಕರ್ಣ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪಾಂಡು ಕುವರರ ಹೇರುದೆ ನೀನು, ಪಾಂಡು ಕುವರರ ಹೇರುದೆ ನೀನು, ತೆರೆಯನು ಬರಗೈ ಧರ್ಮದ ನೀನುತ, ತೆರೆಯನು ಬರಗೈ ಧರ್ಮದ ನೀನುತ, ಅನುಜಲ ಬೇರೈ ಧರ್ಮವ ತೋರೈ, ಅನುಜಲ ಬೇರೈ ಧರ್ಮವ ತೋರೈ, Digo, digo,
ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವಿದೆಯಾ? ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನಿಕಾ ವ್ಯವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ವರವಾಗಿ ಪಡೆದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೆಂದು ಮೊದಲ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಆಕೆಯು ಲೋಕಪವಾದ ಗೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನ ಬಲು ಮಮತೆಯಿಂದ ಸಾಗಿದರು. ಈಗ ನೀನು ಕೌರವೇಶ್ವರನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಕೌರವರಿಂದಲೂ ಪಾಂಡವರಿಂದಲೂ ಓಲೈಸಿಕೊಂಡು ಸಮಂತ ರಾಜರಿಂದಲೂ ಕಪ್ಪ ಕಾಣಿಗಳನ್ನು ಒಪ್ಪಿಸಿಕೊಂಡು ರಾಜ್ಯಭಾರ ಮಾಡುವಂತೆ ಬಾಗಣ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರನ್ನು ನೋಡಿದಾಗಲೆಲ್ಲ ಹೀನ ಕುಲದವನು, ಸೂತ ಕುಲದವನು ಎಂಬುದಾಗಿ ನನ್ನನ್ನು ಹೀಯಾಳಿಸುತ್ತಿರುವರಲ್ಲ. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ದೇವಾ? ತಿಳಿಯದು ಕರ್ಣ. ನಿನ್ನ ಎತ್ತಿದ ಆಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ, ಆ ಕರ್ಣನ್ಯಾರು, ಆತನು ನೋಡಿದರೆ ನನಗೆ ಮರುಕು ಉಂಟಾಗುವುದಿಲ್ಲವೆಂದು ಆಗಾಗ ನನ್ನನ್ನು ಕೇಳ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರುತ್ತೇನೆ. ತಮ್ಮ ಚಿತ್ತ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ನಾನು ಆರಾಧಿಸುತ್ತಿರುವ ಸೂರ್ಯದೇವನು ನನ್ನ ಜನಕನೇ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿಕೊಂಡಿರುವ ಧರ್ಮರಾಯ, ಅವನು ನನ್ನ ಸಹೋದರನೇ. ಸಾವಿರಾರು ಆನೆ ಬಲವುಳ್ಳ ರುದ್ರಾಂಶ ಸಂಭೂತರಾದ ಭೀಮಸೇನ, ಅವನು ನನ್ನ ಸಹೋದರರೇ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾಹನ, ವಿಭತ್ಸು, ಸವ್ಯಸಾಚಿ, ವಿಜಯ, ಗಾಂಡೀವಿ, ಕೃಷ್ಣ ಎಂಬುದಾಗಿ ದಶನಾಮಗಳನ್ನು ಹೊತ್ತು ದಶದಿಕ್ಕುಗಳಲ್ಲಿ ವಿಜಯದ ಕೀರ್ತಿ ಪತಾಕಿಯನ್ನು ಹಾರಿಸಿ ಅಹಂಕಾರದಿಂದ ಮೆರೆಯುತ್ತಿರುವ ಮಧ್ಯಮ ಪಾಂಡವ ಪಾರ್ಥ, ಅವನು ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವೆ ಎಂಬುದಾಗಿ ಶಪಥ ಮಾಡಿರುವುದಲ್ಲೋ. ಯುದ್ಧ ರಂಗದಲ್ಲಿ ನಿನ್ನ ಶರೀರವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ? ಹೇಗೆ ನೋಡಲಿ ಅರ್ಜುನ? ಆಕಾಶದಲ್ಲಿ ನಕ್ಷತ್ರಗಳಂತೆ ಬೆಳಗುತ್ತಿರುವ ನಕುಲ ಸಹದೇವರುಗಳು, ಮಾದ್ರಿ ಪುತ್ರರು ನನ್ನ ಸಹೋದರರೇ. ಬಂಧು ವರ್ಗದವರಾರೆಂದು ವ್ಯಥೆಪಡುತ್ತಿದ್ದ ನನಗೆ ಇದೀಗ ಇಂಥವರೇ ಎಂಬುದಾಗಿ ವಿಚಾರ ತಿಳಿದ ಬಳಿಕ
ಮನಸ್ಸಿಗೆ ಎಂತಹ ಉಭಯ ಸಂಕಟ, ಮನಸ್ಸಿಗೆ ಎಂತಹ ಉಭಯ ಸಂಕಟ. ಹೇ ಪಾಪಿ ಕರ್ಣ, ಪಾಂಡವಂಶದಲ್ಲಿ ಜನಿಸಿ ಪಾಂಡವರನ್ನೇ ಕೊಲ್ಲುವಷ್ಟು ನಿರ್ದಯನಾದೆಯಾ? ಕೊಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲಲೇ ಪಾಂಡು ಕುಮಾರರಂ ತುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲದ ಆಂ ಬಿಟ್ಟೊಡೆ, ಕೊಲದ ನಾಂ ಬಿಟ್ಟೊಡೆ ಕೌರವೇಂದನು ಈ ದಾರುಣಿಯೋಳ್ ಸುಖ ಸಂಪತ್ತಿನಿಂದ ಬಾಳ್ವನೆ. ಚಲದಿಂ ಪಾರ್ಥನ ರುಂಡವಂ ಧರಿದು, ಅಯ್ಯೋ ಅಯ್ಯೋ ಅರ್ಜುನ, ಛಲದಿಂ ಪಾರ್ಥನ ರುಂಡವಂ ಧರಿದು ಸ್ವಾಮಿಗೆ ಮಮ ಸ್ವಾಮಿಗೆ, ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ, ಮಮ ಸ್ವಾಮಿಗೆ ಆನಂದವೂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ. ಸಾಯಲೇ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದೆ ಪರಿಭವ ಸವಿಸಿದೆ ಜೀವ, ತಳೆದೆ ಪರಿಭವ ಸವಿಸಿದೆ ಜೀವ, ತಳೆದೆ ಪರಿಭವ ಸವಿಸಿದೆ ಜೀವ. ತಳೆದೆ ಪರಿಭವ ಸವಿಸಿದೆ ಜೀವ, ತಳೆದೆ ಪರಿಭವ ಸವಿಸಿದೆ ಜೀವ. ತಳೆದೆ ಪರಿಭವ ಸವಿಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ, ಜ್ವಲಿಸುವುದರ ವರದ ನಿಜಾತ, ಕಲುಷಿತ ವರದ ವ್ಯಾಕುಲ ಭಾವ, ಜ್ವಲಿಸುವುದರ ವರದ, ಜ್ವಲಿಸುವುದರ ವರದ, ಜ್ವಲಿಸುವುದರ ವರದ. ದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ಜೀವಿತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನನಿಂದ ಅಪಮಾನಿತಳಾದನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದುವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣ ಎಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ತಂದೆ.
ಚಿಂತಾಮಗ್ನಳಾಗಿರುವಳಲ್ಲ. ಸೋಕವೇಕೆ ಬಿಡು ಚಿಂತೆ ಮನದೆ ಬಿಡು ಚಿಂತೆ ಮನದೆ ಬಡೆ ದುರಪ್ಪರವರನ್ನು ಒಲಿಸುವೆ ನಾ ಬಿಡಲಿ. ಸೋಕವೇಕೆ ಬಿಡು ಚಿಂತೆ ಮನದೆ ಬಿಡು ಚಿಂತೆ ಮನದೆ ಬಡೆ ದುರಪ್ಪರವರನ್ನು ಒಲಿಸುವೆ ನಾ ಬಿಡಲಿ. ಎಂಧೈರ್ಯಗಳನ್ನು ನಾ ಸಿಗಿವೆ ನಾ ಬಿಡಲಿ. ತೆಗೆದವರ ಎದೆಯ ಪಗೆಯುತ್ತದೆ ಹೃದಯ ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವೆನು ಆಚಾರಿ. ತೆಗೆದವರ ಎದೆಯ ಪಗೆಯುತ್ತದೆ ಹೃದಯ ಬಿಸಿ ರಕ್ತದೊಳು ನಿನ್ನ ಮುಡಿಗಟ್ಟಿಸುವೆ. ಪಾಂಡವರ ಪತ್ನಿಯಂಧರಿಸಿ ದೊರೆಯೋಳ್ ಪಾಂಡವರ ಪತ್ನಿಯಂಧರಿಸಿ ದೊರೆಯೋಳ್ ಕೆಚ್ಚದೆ ನಾದಿಯಂದಿಡಲಿ ದೊರೆಯೋಳ್ ಕೆಚ್ಚದೆ ನಾದಿಯಂದಿಡಲಿ ಪಡೆಯೋ ಪಾಂಚಾಲಿ. ಸೋಕವೇಕೆ ಬಿಡು ಚಿಂತೆ ಮನದೆ ಬಿಡು ಚಿಂತೆ ಮನದೆ ಬಳೆ ದುರಪ್ಪರವರನ್ನು ಒಲಿಸುವೆ ನಾ ಬಿಡದಿ. ಸೋಕವೇಕೆ ಬಿಡು ಚಿಂತೆ ಮನದೆ ಬಿಡು ಚಿಂತೆ ಮನದೆ ಬಳೆ ದುರಪ್ಪರವರನ್ನು ಒಲಿಸುವೆ ನಾ ಬಿಡದಿ. ಎಂಧೈರ್ಯಗಳನ್ನು ನಾ ಸಿಗಿವೆ ನಾ ಬಿಡದಿ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಏಕೆ ಏನಾಗಿದ್ದು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯನಾಡಿ ಅಪಮಾನ ಮಾಡಿದ್ದೆ ಆದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡಿದ್ರಿ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದಿಸದಾದೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದಿಸದಾದೆ. ಸರಿಗೆ ನಿಮಗೆ ಸಮ್ಮತವಾಯಿತೆ ಪ್ರಾಣೇಶ್ವರ. ಸರಿಗೆ ನಿಮಗೆ ಸಮ್ಮತವಾಯಿತೆ ಗೆಳೆಯ. ಕೇಳು ಮನದಿನಿಯ ಕಥೆಯ ವ್ಯಥೆಯ. ಪಾಂಡವರ ಪತ್ನಿಯೆನಿಸಿ ಪರನಿಂದಿಸದಾದೆ. ಪಾಂಡವರ ಪತ್ನಿಯೆನಿಸಿ ಪರನಿಂದಿಸದಾದೆ. ಈ ಶೂರತನವು ಏಕೆ ಬರಿದಾಯ್ತು ನನ್ನ ಬಯಕೆ. ಈ ಶೂರತನವು ಏಕೆ ಬರಿದಾಯ್ತು ನನ್ನ ಬಯಕೆ. ಸರಿಗೆ ನಿಮಗೆ ಸಮ್ಮತವಾಯಿತೆ. ಸರಿಗೆ ನಿಮಗೆ ಸಮ್ಮತವಾಯಿತೆ ಗೆಳೆಯ. ಕೇಳು ಮನದಿನಿಯ ಕಥೆಯ ವ್ಯಥೆಯ. ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅದು ಏಕೆ ತಾನೇ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಹರ ಪರಾಧೀನತೆಯು ನಮ್ಮ ಸಮಾಜ ನೇಮ, ಭಗವಂತ ಋಷಿಗಳಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಧರ್ಮಪತ್ನಿಯನ್ನು ಆ ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕದಿಂದ ಆದರೆ ನಿಂದೆಯು ನಮ್ಮನ್ನು ಸಾಯಿ ಹೊರಗೆ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿದ್ದಲ್ಲವೇ? ಆಗಿದ್ದು ಹಾಗೆ ಹೋಗಿತ್ತು, ಅದನ್ನು ಮರೆತು ಬಿಡು. ಈ ದಿನ ನೀನೇ ಹೀಗಾಗಿರುವೆ, ಅದನ್ನು ನನ್ನ ತಿಳಿಸಬಾರದೆ. ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಪಾಂಚಾಲಿ, ಅದು ಹಿಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕನು ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳಿಸಿದ್ದಾರೆ.
ಇನ್ನೇನು ಸಂಧಿ ಆಗುವುದು, ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೇ ಎಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನದ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ಅದು ಸಂದೇಶವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಆ ಶ್ರೀಕೃಷ್ಣನಲ್ಲವೇ? ಓಹೋ, ಗೋಪಾಂಗಿರ ವಿಳಾಸ ವಿಭ್ರಗಳಾದ ಮಗ್ನನಾದ ಯದುಪತಿಯು ವಿದ್ದು ಮರೆಯುವುದು ಸಹಜ. ಅರ್ಜುನ ದೋರಕ್ಕಿಂತ ಹಿಂದಿರುಗಿದಾಗಲೇ ನಾನು ಈಗಾಗಬಹುದು ತಿಳಿದಿದ್ದನು. ಅದಿರಲಿ, ಮೇಲು ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಬಾಬು ಪಾಂಚಾಲಿ, ಬಾಬು ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವ ಭಾನುಮತಿ. ಬಾಬು ಪಾಂಚಾಲಿ, ಬಾಬು ಜಾಣೆ ಮುದ್ದಾಡುವೆ ಬಾಬಾರೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ನನ್ನ ಜಾಣೆ ಮುದ್ದಾಡುವೆ ಬಾಬಾರೆ. ಓಹೋ, ಭೀಮನ ಮಡದಿಯು ನೀನು ಮಾಡಿದ ಪಂಥವ ನಡೆಸದ ಬಿಡನು. ಪಾಂಚಾಲಿ, ಓಹೋ, ಭೀಮನ ಮಡದಿಯು ನೀನು ಮಾಡಿದ ಪಂಥವ ನಡೆಸದ ಬಿಡನು. ಕುರುಬುಲು ಹೊದ ಮರವದಿದ ಬಿಡನು, ಕುರುಬುಲು ಹೊದ ಮರವದಿದ ಬಿಡನು. ಜಾಣೆ ನನ್ನ ಜಾಣೆ ಮುದ್ದಾಡುವೆ ಬಾಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ನನ್ನ ಜಾಣೆ ಮುದ್ದಾಡುವೆ ಬಾಬಾರೆ. ಬಬಿ ಕೌರವನ ತೊಡೆಯನ್ನು ಮುರಿದು ಕುರುಳದು ಶಾಸನ ಹೊಡಲನ್ನು ಬಗೆದು. ಬಬಿ ಕೌರವನ ತೊಡೆಯನ್ನು ಮುರಿದು ಕುರುಳದು ಶಾಸನ ಕರಳನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ. ಜಾಣೆ ನನ್ನ ಜಾಣೆ ಮುದ್ದಾಡುವೆ ಬಾಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ನನ್ನ ಜಾಣೆ ಮುದ್ದಾಡುವೆ ಬಾಬಾರೆ. ಬಾಬು ಪಾಂಚಾಲಿ, ಬಾಬು ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನದಲ್ಲಿ ಬಹಳ ಚತುರತೆಯನ್ನು ಮುಗಿಸಿದ್ದೇನು ತಿಳಿದಿದ್ದನು. ಪ್ರಾಣೇಶ್ವರ, ಬನ್ನಿ ಹೀಗೆ. ಸಮಯವಿದೆ ಶೃಂಗಾರಕ್ಕೆ ಭೀಮ,
ಪ್ರಾಣೇಶ್ವರ. ಪಾಂಚಾಲಿ ಚೆಲ್ಲುತ್ತ ಸೇರುವೆ ಚೆಲ್ಲುತ್ತಾ ಸೇರುವೆ ಪಾಂಚಾಲಿ ಕಾಂತಿಯ ಪ್ರಾಣೇಶ್ವರ ಪಾಂಚಾಲಿ ಚೆಲ್ಲುತ್ತ ಸೇರುವೆ ಕಾಂತಿಯ ಚೆಲ್ಲುತ್ತ ಸೇರುವೆ ಕಾಂತಿಯ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಧಮದಯ ಮನಗೆಲ್ಲದೆ ಧಮದಯ ಮನಗೆಲ್ಲದೆ ವಿರಾಮ ಸಮಯವಿದೆ ಪ್ರಾಣೇಶ್ವರ, ನಮ್ಮ ಸರಸ ಸಲ್ಲಾಪಕ್ಕಾಗಿ ಇನ್ನೂ ಸಾಕಷ್ಟು ಸಮಯವಿದೆ. ಆದರೆ ಮರೆತು ಹೋದ್ರೇನು, ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದರಿ. ಮತ್ತೆ ಏನನ್ನೋ ಹೇಳಿದಿರಲ್ಲ ಪ್ರಿಯ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳು ಕೇಳಲು ಅವಸುತ್ತಿರುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಐ ಪ್ರಚಂಡ ಭೀಮ. ನಿಜವೇ ನಿಜವೇ, ನೀವು ಮಾಡಿರೋ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡಲಿ, ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಸುಮ್ಮನೆ ನನ್ನನ್ನು ಕೆಲಸಬೇಡ ಪಾಂಚಾಲಿ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾವದಲ್ಲಿ ತೊಡಗಲಿ. ಅವರ ಯುದ್ಧವನ್ನು ಆತುರದಿಂದ ನಿಲ್ಲಿಸಿದ್ದೇನೆ. ಧರ್ಮಪಾಣಾದ ವಿಧಿಷ್ಠರನು ದುರ್ಯೋಧನನ ಅನಂತ ಅಪರಾಧ ಚಲಿಸಬಹುದು, ಅವನು ಮಾತ್ರ ಕ್ಷಮಿಸುವುದಿಲ್ಲ. ಪಾಂಚಾಲಿ ಕೌರವನ ಬಾಳಿಗೆ ತಾಳು ತಾಳದಿತ್ತು ಮದಿಯೇ ಕೌರವನ ಬಾಳಿಗೆ ತಾಳು ತಾಳದಿತ್ತು ಮಧ್ಯೆ ಈ ಪರಿಯ ಪುರದೊಳು ಸೈರಿದ ಈ ಪರಿಯ ಗುರುದೊಳೀಗಲೇ ಗುರುಕುಲವಲ್ಲ ಸದಬಡಿಯುವನು ಕಾಂತೆಯೇ ಗುರುದೊಳೀಗಲೇ ಗುರುಕುಲವಲ್ಲ ಸದಬಡಿಯುವನು ಕಾಂತೆಯೇ ಗುರುಳ ಕೌರವರ ಸೆಗೆದು ಬರೆದ ಗುರುಳ ಕೌರವರ ಸೆಗೆದು ಬರೆದ ಸೈರಿದ ಈ ಪರಿಯ ಪುರದೊಳು ಸೈರಿದ ಈ ಪರಿಯ. ನೋಡುವಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿದ ಕೇಸರಿಯಂತೆ ವಿಜೃಂಭಿಸುತ್ತಿವರು. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಸತ್ತರಲ್ಲ ಅಣ್ಣ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು. ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ನನ್ನ ತಮ್ಮನನ್ನು ಸಮಾಧಾನ ಪಡಿಸುವುದೇ ನನಗೊಂದೊಂದು ಸಾರಿ ಅಸಾಧ್ಯವೆನಿಸುತ್ತಿರುವುದು. ತಮ್ಮ ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುವುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗಾನಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿತ್ತು. ಆದರೆ ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳಿವನಿ ಕೇಳಿ. ಗಜ ನಾನ್ ಬಿಡನು ಕೇಳು ನಿಜ. ಗಜ ನಾನ್ ಬಿಡನು ಕೇಳು ನಿಜ. ಹೇ ಭೀಮನ ಬಲ ಬಲ ಬಲ, ಆ ದುರುಳನ ಛಲ ಛಲ ಛಲ. ಐ ಭೀಮನ ಬಲ ಬಲ ಬಲ, ಆ ದುರುಳ
ಬಲೆಯನ್ನು ತೊಡಸಿದರು. ಈ ಭೀಮನಿಗೆ ಕಡುರೋಗವೆಸಗಿದರು. ಬುದ್ಧಿಮ ಪಾಂಡವನಿಗೆ ಬಲೆಯನ್ನು ತೊಡಸಿದರು. ಈ ಭೀಮನಿಗೆ ಕಡುರೋಗವೆಸಗಿದರು. ತಗಡೆಯ ಆಟದಿ ಪಾಂಡವರಿಗೆ ಮೋಸವ ಮಾಡಿದ ಕೌರವರು. ತಗಡೆಯ ಆಟದಿ ಪಾಂಡವರಿಗೆ ಮೋಸವ ಮಾಡಿದ ಕೌರವರು. ಅವರ ಎದೆಯನ್ನು ಕೀಳದೆ ಬಿಡನು, ಮಾತಾ ಪಿತ್ತನು ಆನೆಗೂ ಬಿಡನು. ತಗಡೆಯ ಆಟದಿ ಪಾಂಡವರಿಗೆ ಮೋಸವ ಮಾಡಿದ ಕೌರವರು. ಅವರ ಎದೆಯನ್ನು ಕೀಳದೆ ಬಿಡನು, ಮಾತಾ ಪಿತ್ತನು ಆನೆಗೂ ಬಿಡನು. ಅಗ್ರಜ ಆನೆ ಬಿಡನು ಕೇಳುನಿಕ. ಐ ಭೀಮನ ಫಲ ಫಲ ಫಲ. ಆ ದುರುಳನ ಛಲ ಛಲ ಛಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅಥವಾ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ನನ್ನ ಮತ್ತು ಈ ನನ್ನ ಕಥೆ ಹೇಳೆ ಆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಭೀಮಸೇನ, ಮುನಿಸೇದ ನಿನಗೀ ಬರೀ ಘನಗುಣ ನಿಧಿ ಭೀಮಸೇನ. ಮುನಿಸೇದ ನಿನಗೀ ಬರೀ ಘನಗುಣ ಭೀಮಸೇನ. ಶಾಂತನಾಗು ಶಾಂತನಾಗು ತಮ್ಮ ಪ್ರಿಯ ಸಹೋದರ. ತಮ್ಮ ತಮ್ಮ ಸಹೋದರ. ಹಳದಿ ಪಂಚಾಲಿಗ ಇದು ಮುಡಿಸಾಬ. ಹಳದಿ ಪಂಚಾಲಿಗ ಇದು ಮುಡಿಸಾಬ. ಗುರು ಸಹೋದರರ ಗುರು ಸಹೋದರರ ಕೊನೆಗಾಣಿದೆ ತಾಳಿಗೆ ಅನುಮೋದು ಬಾಳಿಗನು ಯೋದು. ಅನುಜಾ
ನನ್ನಲ್ಲಿ ಕೋಪವೇ ತಮ್ಮ, ಶಾಂತನಾಗ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಅವನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣೆ ಏತನೆಗೀದುಡವೋ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣೆ ಏತನೆಗೀದುಡವೋ. ಧರ್ಮಜ ನೆಮ್ಮಯ ನಿರ್ಮಲ ಪಾತ್ರುವೋ. ಧರ್ಮಜ ನೆಮ್ಮಯ ನಿರ್ಮಲ ಪಾತ್ರುವೋ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಸಗಿಪುದು ಮನದನು ತಾಪವತರುಣೆ. ಸಗಿಪುದು ಮನದನು ತಾಪವತರುಣೆ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯನೆ ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯಳು ಕೊರಗಲು ಸರಿಯೇ. ಸಾಕ್ಷಿನಿಂದರಿಯದೆ ಈ ಪರಿ ಸಾಕ್ಷಿನಿಂದರಿಯದೆ ಈ ಪರಿ ಏಕಿಂದು ನೀನಿಂದು ವಿಕೋಪಗೆಡವೆ. ಏಕಿಂದು ನೀನಿಂದು ವಿಕೋಪಗೆಡವೆ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣೆ ಏತಗೆಗೀದುಡವೋ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ದ್ರೌಪದಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯನ ನಿಯಮ. ಯುದ್ಧವು ಎಂತಹ ಘೋರ ಕಾರ್ಯವೆಂದು ನೀನು ತಿಳಿದಿಲ್ಲ. ಅಭಿಮಾನಕೋಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಆ ವಿಚಾರಕ್ಕಾಗಿ ಮುಂದೆ ದುಃಖಿಸಬೇಕಾಗುವುದು. ಅದಕ್ಕೋಸ್ಕರವಾಗಿ ನಾನು ಸಂಧಿಯನ್ನು ಅಪೇಕ್ಷಿಸುತ್ತೇನೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣಕೂಟವೆಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಿಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನಿ ಕೋಲಾಹಲ? ಅರ್ಜುನ, ನಾನಿನ್ನೂ ಬರುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಬಹುದಲ್ಲ? ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ವಾಸುದೇವ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲ್ಲ. ಹೋದ ಕಾರ್ಯವೇನಾಯಿತು ತಂದೆ? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮಂದನ. ಸಂಧಿಯ ವಿಚಾರವು ನಡೀತೆ ದೇವ. ನಡೆಯಿತು ಧರ್ಮಂದನ. ಪ್ರಾಣೇಶ್ವರ, ನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನ್ನ ಇಚ್ಛೆಯಂತೆ ನಾನು ನಡೆಯುತ್ತೇನೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ. ಮಾತು 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 ನಿಮ್ಮ ಅಣ್ಣನ ಮಾತು ಮುಗಿದಳವಾಗಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ಸ್ವಾಮಿ, ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮಂದನ. ನಾನಿನ್ನ ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆವಾದ ಮಾತುಗಳು ನನಗೆ ಬೇಡ. ಅಜ್ಜನ ಅಪೇಕ್ಷೆಯಂತೆ 5 ಗ್ರಾಮಗಳ ಸಂಧಿ ಆಗಿದೆ. ಸಂಧಿ ನಾನು ಹೋಗಿದ್ದು ಅದಕ್ಕೋಸ್ಕರವಲ್ಲವೇ ಭೀಮಸೇನ? ಈಗ ತಿಳಿಯಿತು ಐದಿನ ಅಭಿಮತ. ಅಜ್ಞಾತದ ವಾಸದ ನೆಪದಿಂದ ಅರ್ಜುನಿಗೆ ಬಳ ತೋರಿಸಿದೆ. ಈ ಸಂಧಿಯ ನೆಪದಿಂದ ನಮ್ಗೆ 5 ಬಳ ತೋರಿಸಲು ಹೊರಡುತ್ತಿರುವೆ. ಯಾವುದು ಅಗ್ನಿ? ಈ ಪಾಂಡುಪುತ್ರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು.
ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಅಭಿಮಾನ ಶೂನ್ಯವಾದ ಸಂದರ್ಭದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೆ ಏನೇ ಆಯ್ತು ವಾಸುದೇವ? ರಾಜ್ಯದಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೆಲ್ಲರೂ. ಆ ದುರ್ಯೋಧನ ಆತನೂ ಸಹ. ನನಗಿಲ್ಲಿದು ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂದು ನಿರೀಕ್ಷೆ ಆಗಿತು. ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌಷ್ಟಿಕ ಪುರಸ್ಕಾರ ವರ್ತನೆಯನ್ನು ನೀವೇ ಅದನ್ನು ಅನುಭವಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯೋಗ್ಯ ಸೈನಿ, ಏನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಶೇಡನ್ನು ತೀರಿಸಿಕೊಳ್ಳುವೆನು. ನಿಲ್ಲಯ್ಯ ಭೀಮಸೇನ, ನೀ ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸಿನ ಆಳುವ ಬಗೆಯಾದರೂ ಹೇಗೆ? ಸುಮ್ಮನೆ ನನ್ನನ್ನು ಕಾಡಬೇಡ ಕಿಷ್ಟ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹೋದರೆ ಅದರ ಉದ್ದೇಶವು ಸಂಧಿ ಆಗಿಲಾರದು. ಯಾರು ಹೇಳು ಕೃಷ್ಣ, ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕೊಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆಯೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಪರಿಹಾಸವೇ ಕೃಷ್ಣ? ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ಅಷ್ಟೊಂದು ಭಯ. ಇದು ನಿನ್ನ ಅಪೇಕ್ಷೆಯಂತೆಯೇ ಕುಳಿತುಕೊಳ್ಳುವೆನು. ಹೇಗಲಾದರೂ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಕೋಪ ಮಾಡುವುದಿಲ್ಲ ತಾನೇ? ಹಾಗಾದರೆ ಗದೆಯನ್ನು ಕೊಡೆಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಯಜ್ಞವನ್ನು. ಇದೇನಣ್ಣ? ಹಿಂದೂ ನನ್ನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅಣುವಾಗಿತ್ತು. ಯಾರು? ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಪರಿಹಾಸ್ಯ ಮಾಡುತ್ತಿರುವೆ ಏನಣ್ಣ? ಪರಿಹಾಸವಲ್ಲ ತಂಗಿ, ನೀನು ಶತ್ರುಗಳ ಎಡೆಮುರಿಯನ್ನು ಕಟ್ಟುವುದರಲ್ಲಿ ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೂ ಇಲ್ಲ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಎಷ್ಟರು ಹೇಳಿದಂತೆ ಈ ನನ್ನ ಕರೆಗಳನ್ನು ಬಂಧಿಸು. ಈಗ ನಿರ್ಭಯವಾಯಿತು. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಂಗ ಒಂದು ಬಂಧಲು ಅಣಿವಾಗುತ್ತೆ. ಈ ಕಾರ್ಯವನ್ನು ಮಾಡಿದವರು ಇನ್ಯಾರು? ಹೇಳಿದ ಕೃಷ್ಣ, ಈ ಹಗ್ಗದಿಂದ ನಿನ್ನನ್ನು ಬಯಸಲಿದ್ದಾರೆ. ಯಾರು ದುರಾತ್ಮಕರು? ಇನ್ಯಾರಯ್ಯ? ಆ ದುರ್ಯೋಧನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಎಸಗಿದನು. ಇಂಥ ಸಾಹಸ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ ಭೀಮಸೇನ? ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕುತ್ತದಿಂದ ದುರಾಭಿಮಾನವು ಶಿಖರವನ್ನು ಬಿಟ್ಟಿದೆ. ನಮ್ಮ ಪ್ರಿಯ ಬಂಧು ಆದ ಶ್ರೀಕೃಷ್ಣ ಪರಮಾತ್ಮನನ್ನು ಈ ರೀತಿ ಅವಮಾನ ಪಡ್ತದೆ ಆ ಕುನ್ನಿ ಗೌರವ. ಇಷ್ಟು ಮಾತ್ರವಲ್ಲಯ್ಯ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವೆನು ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಬದಿಯೇಗೆ. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಬದಿಯೇಗೆ. ಕಡೆಗೂ ಯುದ್ಧವಾಗೈವೆ ಕೊನೆ ನಾನು ರಾಜ. ಕಡೆಗೂ ಯುದ್ಧವಾಗೈವೆ ಕೊನೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು ಊರನ್ನು ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು
ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆತ್ಮಣದಲ್ಲಿ, ವೀರತಿಗಳ ಘೋಷನೆಂದು ಹೇಳಿ ಕಳಿಸಿದನು. ಪಾಂಚಾಲಿ ಐದೆಲ್ಲ ಕೈಗಳನ್ನು ಬಿಡಿಸು. ಅಗ್ಗಜ, ಧನಂಜಯ, ಪರಮಾತ್ಮ, ಏನು ಈಗ ಹಾಡು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವನು. ಅಲ್ಲಿ ನನಗೆ ನನಗೆ ನಡೆದನೆ ಕೈ ಭೂಮಿ ತಿರುಗು ಕಡಿಯದ ಬಿಡದ ಈಗ ಎಲ್ಲರೂ ಕೇಳಿರಿ ಭೀಮನ ಪ್ರತಿಜ್ಞೆಯನ್ನು. ಅವನು ವಾಯುದೇವನ ಹಂತದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರಮಾತೆಯಾದ ಕುಂತಿಯ ದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ಅವಳಿಂದ ವಿರುದ್ಧದಲ್ಲಿ ದುರ್ಯೋಧನನ 98 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅವನನ್ನ ಪರಮ ವೈರ್ಯ ದುರುಳ ದುಶ್ಯಾಸನನ ಒಡಲನ್ನು ಬಗೆದು ಅವನ ಅಭಿಷರಕ್ತದಿಂದ ನನ್ನ ಪಾಂಚಾಲಿಯ ಬಿಚ್ಚಿದ ಮುಡಿಯನ್ನು ಕಟ್ಟುತ್ತೇನೆ. ಅನಂತರ ಅವನನ್ನ ಪರಮ ಹೊರಿಯಾದ ದುರುಳ ದುರ್ಯೋಧನ ತೊಡೆಯನ್ನು ಮರಿದು ಅವನ ರಾಜ್ಯ ಮಕುಟವನ್ನು ಕಿತ್ತು ನನ್ನ ಎಡಗಂಟ ಹೊತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಹದ್ದಿ ಘೋರ ನರಕವೇ ಪಾಠ್ಯವಾಗಲಿ. ವಾಸುದೇವ ಎಲ್ಲಕ್ಕೆ ಹೋದರೆ ಸಾಕ್ಷಿ. ಧನ್ವಂದನ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಿನಗೆ ತಿಳಿದಿರುವುದಲ್ಲವ ದೇವ, ನಾನು ಯುದ್ಧವನ್ನು ಎಂದಿಗೂ ಸಹ ಅಪೇಕ್ಷೆ ಪಟ್ಟವನಲ್ಲ. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ, ನಿನ್ನ ಚಿತ್ತವಿದ್ದಂತೆ ಮಾಡು.